ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವರೇಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಮರೀದೆ ಒಂದು ಕಮೆಂಟ್ ಅನ್ನ ಬರೀರಿ. ನೋಡೋಣ ಎಂಡ್ ಆಫ್ ದಿ ಡೇ ಯಾರ್ದು ವಿಡಿಯೋಗೆ ಜಾಸ್ತಿ ಲೈಕು, ಸಬ್ಸ್ಕ್ರೈಬು ಮತ್ತೆ ಕಮೆಂಟ್ ಬರುತ್ತೆ ಅಂತ ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ. ಈ ವಾರ ಧನುಷ್ ಅನ್ನ ಬಿಟ್ಟು ಉಳಿದಿರೋ 7 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಆ 7 ಜನದಲ್ಲಿ ಇನ್ ಕೇಸ್ ಧನುಷ್ ಅನ್ನ ಬಿಟ್ಟು ಬೇರೆ ಯಾರಾದ್ರೂ ಟಾಪ್ 6 ರೇಸಲ್ಲಿ ಅಂದ್ರೆ ಟಿಕೆಟ್ ಟಾಪ್ 6 ಗೆದ್ರೆ ಒಬ್ರು ಇಮ್ಯುನಿಟಿ ಪಡ್ಕೋತಾರೆ. ಇನ್ನು ಉಳಿದಿರೋ 6 ಜನ ಡೇಂಜರು. ಇನ್ ಕೇಸ್ ಧನುಷ್ ಗೆದ್ರೆ 7 ಜನ ಕೂಡ ನಾಮಿನೇಷನ್ಸ್ ಅಲ್ಲಿ ಮುಂದುವರಿತಾರೆ. ವೋಟಿಂಗ್ ಅನ್ನೋದು ತುಂಬಾ ಸಕ್ಕದಾಗಿ ಪರ್ಸೆಂಟೇಜು ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ. ತುಂಬಾ ಹ್ಯೂಜ್ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಷ್ಟು ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಬಾಟಮ್ ಅಂತ ಬಂದಾಗ 6% ಇದೆ ಗುರು, ಇಬ್ಬರಿಗಿದೆ 6% ವೋಟಿಂಗ್ ಅನ್ನೋದು. ರಾಶಿ ಮತ್ತೆ ರಘುವಣ್ಣ ಇಬ್ಬರಿಗೂ ಕೂಡ 6% ವೋಟಿಂಗ್ ಅನ್ನೋದು ಇದೆ. ಅವರಿಬ್ಬರ ಮೇಲೆ ಬಂದಾಗ ಧ್ರುವಂತ್ ಇದ್ದಾರೆ, ಧ್ರುವಂತ್ಗೆ 8% ವೋಟ್ ಇದೆ. ಬಾಟಮ್ ಅಲ್ಲಿರೋರ್ಗೆ 6, ಅವ್ರ ಮೇಲೆ ಇರತಕ್ಕಂಥ ಧ್ರುವಂತ್ಗೆ 8%, ಧ್ರುವಂತ್ ಮೇಲೆ ಇರ್ತಕ್ಕಂಥ ಅಶ್ವಿನಿ ಮೇಡಮ್ಗೆ 9% ಇದೆ. ಅಶ್ವಿನಿ ಮೇಡಮ್ಗೆ 9, ಧ್ರುವಂತ್ಗೆ 8, ರಘು ಮತ್ತೆ ರಾಶಿಗೆ 6%. ಈಗ ಟಾಪ್ ಅಂತ ಬಂದಾಗ ನೆನ್ನೆಗಿಂತೂ ವೋಟಿಂಗ್ ಅನ್ನೋದು ಸುನಾಮಿ ತರ ಇದೆ ಗುರು. ವೋಟಿಂಗ್ ಮಾತ್ರ ಗಿಲ್ಲಿಗೆ ಸಖತ್ ವೋಟಿಂಗ್ ಅನ್ನೋದು ಗಿಲ್ಲಿಗೆ ಬೀಳ್ತಾ ಇದೆ. ಗಿಲ್ಲಿಗೆ 41%, 41% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಹ್ಯೂಜ್ ಅಂತ ಹೇಳ್ಬೋದು, ಹತ್ರ ಕೂಡ ಯಾರು ಇಲ್ಲ, ಸಖತ್ ವೋಟಿಂಗ್ ಬೀಳ್ತಾ ಇದೆ ಗಿಲ್ಲಿಗೆ. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಅಂತ ಬಂದಾಗ ರಕ್ಷಿತಾಗೆ ಬೀಳ್ತಾ ಇದೆ ವೋಟಿಂಗ್ ಅನ್ನೋದು 17%, 17% ವೋಟಿಂಗ್ ಅನ್ನೋದು ರಕ್ಷಿತಾಗೆ ಬೀಳ್ತಾ ಇದೆ. ಥರ್ಡ್ ಪ್ಲೇಸ್ ಅಲ್ಲಿ ಬಂದಾಗ ಕಾವ್ಯ ಅವರಿದ್ದಾರೆ, ಕಾವ್ಯ ಅವ್ರಿಗೆ 13% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಗುರು, ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ ಇರಬೇಕು. ನಿಮ್ಮ ಫೇವ್ರೇಟ್ಗೆ ನೀವು ವೋಟನ್ನು ಹಾಕೊಳ್ಳಿ. ಮತ್ತೆ ಇದು ಅನ್ಫೇರು, ಇದು ಫೇರ್ ಅಲ್ಲ ಅಂತ ಅಂದ್ಕೊಂಡ್ರೆ ಎಲಿಮಿನೇಷನ್ ಆದಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ವೋಟಿಂಗ್ ಅನ್ನೋದು ನಿಮ್ಮ ಕೈಲಿದೆ, ನೀವು ವೋಟ್ ಹಾಕ್ಕೊಂಡು ನಿಮ್ಮ ಕಂಟೆಸ್ಟೆಂಟನ್ನು ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.